ಅದು ಸುಮಾರು 3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಸಣ್ಣದೊಂದು ಗಲಾಟೆ. ಆ ಕಿರಿಕ್ ಸಣ್ಣದಾದರೂ ಅದರಿಂದ ಹೊತ್ತಿಕೊಂಡ ದ್ವೇಷದ ಜ್ವಾಲೆ ಮಾತ್ರ ಆರಿರಲಿಲ್ಲ. 10 ಕನಸುಗಳನ್ನು ಹೊತ್ತು ಬದುಕುತ್ತಿದ್ದ ಯುವಕನೊಬ್ಬ ಅಂದು ನಡೆದ ಅದೇ ಹಳೆ ಗಲಾಟೆಗೆ ಇಂದು ಬಲಿಯಾಗಿದ್ದಾನೆ. ಕುಟುಂಬಸ್ಥರ ಎದೆ ಸೀಳುವಂತಹ ಆಕ್ರಂದನ. ಈ ಭೀಕರ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ. ಮೃತ ಯುವಕನನ್ನು ಜಂಗಾಲಹಳ್ಳಿ ಗ್ರಾಮದ ಪುರುಷೋತ್ತಮ್ ಎಂದು ಗುರುತಿಸಲಾಗಿದೆ. ಶನಿವಾರ ರಾತ್ರಿ ಪುರುಷೋತ್ತಮ್ ರೈಲಿನಲ್ಲಿ ಬಂದು ಟೇಕಲ್ ನಿಲ್ದಾಣದಲ್ಲಿ ಇಳಿದಿದ್ದ. ಆಗಲೇ ಹೊಂಚು ಹಾಕಿದ್ದ ದರ್ಶನ್, ಸಂಜಯ್ ಮತ್ತು ಗ್ಯಾಂಗ್ ಆತನನ್ನು ಮಾತನಾಡಿಸಲೆಂದು ಪಕ್ಕಕ್ಕೆ ಕರೆದಿದ್ದಾರೆ. ಅಪಾಯದ ಮುನ್ಸೂಚನೆ ಸಿಗುತ್ತಿದ್ದಂತೆ ಪುರುಷೋತ್ತಮ್ ಅಲ್ಲಿಂದ ಓಡಿದ್ದಾನೆ. ಸುಮಾರು ಅರ್ಧ ಕಿಲೋಮೀಟರ್ ಅಟ್ಟಾಡಿಸಿದ ಹಂತಕರು ಸಂತೆ ಮೈದಾನದ ಬಳಿ ಆತನನ್ನು ಹಿಡಿದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊನೆಗೆ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಹತ್ಯೆಗೆ ಕಾರಣವಾಗಿದ್ದು 2023ರಲ್ಲಿ ನಡೆದ ಒಂದು ಘಟನೆ. ಅಂದು ಕೋಲಾರ ಬಸ್ ನಿಲ್ದಾಣದಲ್ಲಿ ಹುಡುಗಿಯರ ಫೋಟೋ ತೆಗೆದ ವಿಚಾರಕ್ಕೆ ಪುರುಷೋತ್ತಮ್ ಮತ್ತು ಆತನ ಸ್ನೇಹಿತರು ದರ್ಶನ್ ತಂಡದ ಮೇಲೆ ಹಲ್ಲೆ ನಡೆಸಿದ್ದರು. ಈ ಕುರಿತು ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು. ಪುರುಷೋತ್ತಮ್ ಕುಟುಂಬಸ್ಥರು ರಾಜಿ ಮಾಡಿಕೊಳ್ಳಲು ಮುಂದಾಗಿದ್ದರು. ದರ್ಶನ್ ಮತ್ತು ಸಂಜಯ್ ಮಾತ್ರ ಸೇಡಿನ ದಳ್ಳುರಿಯಲ್ಲಿ ಬೆಂದಿದ್ದರು. ಸದ್ಯ ಬೆಂಗಳೂರಿನ ಟೊಯೋಟಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪುರುಷೋತ್ತಮ್ ರಜೆಗಾಗಿ ಊರಿಗೆ ಬಂದಿದ್ದಾಗ ಹಂತಕರಿಗೆ ಬಲಿಯಾಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡ ಮಾಸ್ತಿ ಪೊಲೀಸರು ಈಗಾಗಲೇ ದರ್ಶನ್ ಮತ್ತು ಸಂಜಯ್ನನ್ನು ವಶಕ್ಕೆ ಪಡೆದಿದ್ದು ತಲೆಮರೆಸಿಕೊಂಡಿರುವ ಉಳಿದ ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಕಾಲೇಜು ದಿನಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಮಾಡಿಕೊಂಡ ಸಣ್ಣ ಕಿರಿಕ್ ಇಂದು ಒಂದು ಜೀವವನ್ನೇ ಬಲಿ ಪಡೆದಿದೆ. ಯುವಕರು ಕ್ಷಣಿಕ ಆವೇಶಕ್ಕೆ ಬಲಿಯಾದರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಪುರುಷೋತ್ತಮ್ ಗೌಡ ಹುಡುಗ ಹೆಸರು, ನಮ್ಮ ಅಣ್ಣನ ಮಗ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. 3 ವರ್ಷ ಹಿಂದೆ ಇಲ್ಲಿ ITI ಮಾಡ್ತಾ ಇದ್ದ ಕೋಲಾರಲ್ಲಿ. ಆಗ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು, ಕಾಲೇಜ್ ಹುಡುಗರೇನೋ ಗಲಾಟೆ ಮಾಡಿಕೊಂಡು ಅವಾಗ ಒಂದು ಸಾರಿ ಕೇಸ್ ಆಗಿತ್ತು. ಕೇಸ್ ಆದಮೇಲೆ ಮತ್ತೆ ಅವನ್ನ ಬಿಡಿಸ್ಕೊಂಬಂದ್ವಿ. ಕೇಸ್ ಈಗಲೂ ನಡೀತಾ ಇದೆ. ಈಗ ಮತ್ತೆ ಅದು ITI ಮುಗೀತು. ಅರವಿಂದ್ ಟೈಟನ್ನಲ್ಲಿ ಅಪ್ರೆಂಟಿಸ್ 1 ವರ್ಷ ಮಾಡ್ದ. 1 ವರ್ಷ ಮುಗಿದ್ಮೇಲೆ 3 ತಿಂಗಳಿಂದ ಜಾಬ್ಗೆ ಹೋಗ್ತಾ ಇದ್ದಾನೆ, ಬೆಂಗಳೂರಿಗೆ ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಆವಾಗ ಗಲಾಟೆ ಆಗಿದ್ದು ದರ್ಶನ್ ಅನ್ನೋ ಹುಡುಗ ಅವನ್ನ ಹೊಡೆದಿದ್ದಾರೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಹುಡುಗ ಮೇಲೆ. ಇನ್ನು ಈ ಥರ 3 ಜನ ಕೋಲಾರ ಕಡೆಯವರು. ಆಮೇಲೆ ಅದು ಕೇಸ್ ಆಯಿತು. ಕೇಸ್ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೋದ ತಿಂಗಳು ಕೇಸ್ಗೆ ಹೋಗಿ ಬಂದಿದ್ದ ಅವನು. ಈಗ 3 ತಿಂಗಳಿಂದ ರೆಗ್ಯುಲರಾಗಿ ಬೆಂಗಳೂರು ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾನೆ, ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಇವರು ಮಂಜುನಾಥ್ ಅನ್ನೋರು, ಅವ್ರ ಮಗ ದರ್ಶನ್ನು, ಮತ್ತು ಸಂಜಯ್ ಅನ್ನೋ ಹುಡುಗ, ಮತ್ತು ಅವ್ರ ಗ್ಯಾಂಗು ಒಂದು 7-8-10 ಜನ ಹಳೆಯ ದ್ವೇಷ ಇಟ್ಕೊಂಡು ಈಗ ನಮ್ಮ ಹುಡುಗನ್ನ ಈ ಥರ ಮಾಡಿದ್ದಾರೆ. ಇವಾಗ ಅಂದರೆ ಸರ್ ಈ ಗಲಾಟೆ ಆಗಿ ಎಷ್ಟು ದಿವಸ ಆಯಿತು? ಇದು 3 ವರ್ಷ ಆಗಿತ್ತು ಸರ್. 3 ವರ್ಷದಿಂದ ನಾವು ಏನು ರಾಜಿ ಮಾಡ್ಕೊಳ್ಳೋಣ ಅಂತ ಒಂದು 3-4 ಬಾರಿ ಕರೆದಿದ್ದೀವಿ. ಯಾರೋ ದೊಡ್ಡವ್ರ ಹತ್ರ ಮುಂದೆ ಇಟ್ಕೊಂಡು ಕರೆದಿದ್ದೀವಿ. ರಾಜಿಗೆ ಬರಲಿಲ್ಲ ಅವರು, ಯಾವುದೇ ಕಾರಣಕ್ಕೂ ರಾಜಿಗೆ ಬರಲಿಲ್ಲ. ಇದನ್ನು ಹಳೆಯ ದ್ವೇಷ ಇಟ್ಕೊಂಡು ಅವ್ರು ಮಂಜುನಾಥ್ ಅವರು ಅವ್ರ ಮಕ್ಕಳಿಗೆ, ಅವರು ಜೊತೆಗಾರರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಇವಾಗ ಮಂಜುನಾಥ್ ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಮೊದಲು ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಮಾಜಿ ಬೆಟ್ಟ ಟೇಕಲ್ಲು. ಈಗ ಏನು ಹೇಳ್ತೀರಿ ಸರ್ ನಿಮ್ಮ ಮಗನ ಪರಿಸ್ಥಿತಿ ನೋಡೋದು? ಮಗನ ಪರಿಸ್ಥಿತಿ ನೋಡಿ ಏನು ಹೇಳೋಣ ಸರ್, ಏನು ಹೇಳೋಣ? ಕೈಗೆ ಬಂದಿದ್ದು ಮಗ ಇಲ್ಲಲ್ಲ ಸರ್ ಇವತ್ತು. ಏನು ಹೇಳೋಣ ಹೇಳಿ? ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ, ಈ ಥರ ಮಾಡಿದ್ದಾರೆ. ಒಂದು ಮಾನವೀಯತೆ ಒಂದು ಇಲ್ಲದೇ ಒಂದು ಕ್ರೂರ ಮೆರೆದು ಈ ಥರ ಮಾಡಿದ್ದಾರೆ. ಹೆಂಗಿದೆ ಸರ್? ಏನಕ್ಕಾಗ್ತದೆ ಸರ್? ಆ ಥರ ಕ್ರೂರ ದ್ವೇಷ ಏನಕ್ಕಿತ್ತು ಸರ್? ಏನಕ್ಕಿತ್ತು? ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ ನಮ್ಮನ್ನು ಕರೆಸಿ ಆದರೂ ಮಾತಾಡ್ಬೋದಿತ್ತಲ್ಲ. ಏನೋ ನಾವು ಏನಾದರೂ ಒಂದು ಇದು ಮಾಡ್ತಾ ಇದ್ವಲ್ಲ, ರಾಜಿಗೆ ಕರೆದಿದ್ದೀವಿ ಸರ್. 3 ಬಾರಿ ದೊಡ್ಡವ್ರ ವ್ಯಕ್ತಿಗಳನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ಕರೆದಿದ್ದೀವಿ ಸರ್, ಬರಲಿಲ್ಲ ರಾಜಿಗೆ. ರಾಜಿಗೆ ಬರದೆ ಇವತ್ತು ಈ ಥರ ಕ್ರೂರವಾಗಿ ಈಗ ಕತ್ತರಿಸಿ ತಲೆ ಬಿಡ ಎಲ್ಲ ಜಜ್ಜಿ ಕಲ್ಲುಗಳಲ್ಲಿ ಸಾಯಿಸಿದ್ದಾರೆ ಸರ್ ಇವತ್ತು. ಇದಕ್ಕೆ ಕಾನೂನು ಕ್ರಮ ನೇರವಾಗಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು. ಟೋಟಲ್ ಎಷ್ಟು ಜನ ಸರ್ ಈಗ ಬಂದು ಹೊಡೆದಿರೋದು, ಅಟ್ಯಾಕ್ ಮಾಡಿದ್ರು? ಸರ್ ಒಂದು 7-8 ಜನ ಮೇಲ್ಪಟ್ಟಿರ್ತಾರೆ ಸರ್ ಅವ್ರ ಗ್ಯಾಂಗು.
ಇವರೇ ಅಂತ ಕನ್ಫರ್ಮ್ ಇದೆ ನಿಮಗೆ? ಅದೇ ಅವ್ರ ಮಂಜುನಾಥ್ ಅವರು, ಅವ್ರ ಮಗ, ಮತ್ತು ಇನ್ನೊಂದು ಹುಡುಗ ಸಂಜಯ್, ಅದರ್ಸ್ ಅವ್ರ ಗ್ಯಾಂಗು, ಇಷ್ಟು ಜನ ಇದ್ದಾರೆ ಸರ್. ಇವರಂತೂ ಕನ್ಫರ್ಮ್ ಸರ್. ಇವ್ರದೆಲ್ಲ ಅಲ್ಲೇ ಲೋಕಲ್ ಸರ್? ಎಲ್ಲ ಲೋಕಲ್ಲೇ ಸರ್. ಪೊಲೀಸರನ್ನು ಬಿಡ್ಬೇಕಾ ಸರ್? ಇಂಥವ್ರು ಬಿಡ್ಬೇಕಾ? ಕಾನೂನೇ ಹೇಳ್ಬೇಕು ಸರ್ ಇದಕ್ಕೆ. ಅಂದರೆ ಬರ್ತಂದಲ್ಲಿ 24 ವರ್ಷ ಸಾಕಿದ್ರು, ಹೌದು. ಈಗ ತಾನೇ ದುಡಿಯೋಕೆ ಹೋಗ್ತಾ ಇದ್ದಾರೆ. ಹೌದು ಸರ್, 24 ವರ್ಷ ಸಾಕಿದ್ದೀವಿ. ಈಗ ದುಡಿಯೋಕೆ ಹೋಗಿದ ಮಗ ಕೈ ಇಲ್ವಲ್ಲ ಸರ್ ಇವತ್ತು. ಜನ ಓಡಾಡೋಂಥ ಟೈಮಲ್ಲೇ ಆಗಿರೋದು ಈ ಘಟನೆ. ಹೌದು ಸರ್, ಸಾಯಂಕಾಲ 6:30 ಟ್ರೈನ್ ಇಳ್ದಿದ್ದೇನೆ ಸರ್. ಟ್ರೈನ್ ಇಳಿದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು 10 ನಿಮಿಷದಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ತೀಟೆ ಯಾವುದೇ ಇಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಬಂದರೆ ಮನೇಲಿ ಇರ್ತಾಯಿದ್ದ, ಮನೆ ಬಿಟ್ಟು ಹೊರಗಡೆ ಹೋಗ್ತಿರಲಿಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ನಮ್ಮನ್ನು ಕೇಳಿ ಹೋಗ್ತಾ ಇದ್ದ. ಮಾಲೂರಲ್ಲಿ ಟ್ರೈನಲ್ಲಿ ಬರಬೇಕಾದ್ರೆ ಫೋನ್ ಮಾಡಿದ್ದೇನೆ ಸರ್ ಮನೆಗೆ. ನನ್ನ ತಮ್ಮ ಇನ್ನೊಬ್ಬಿದ್ದಾನೆ ಮಗ, ಅವ್ನು ಬರೋ ಟೇಕಲ್ಲಿ ಬರ್ತಾಯಿದ್ದೀನಿ ಕರ್ಕೊಂಡು ಹೋಗು ಅಂತ. ಅವ್ನು ಟೇಕಲ್ಗೆ ಹೋಗೋಷ್ಟೊತ್ತಿಗೆ ಅವನು ರೈಲ್ವೆ ಟ್ರ್ಯಾಕಿಂದ ಇಳಿದು ದಾರಿಗೆ ಬರ್ತಾನೆ. ದಾರಿಗೆ ಬರೋಷ್ಟೊತ್ತಿಗೆ ಆ ಜಾಗದಲ್ಲಿ ನೋಡ್ಕೊಂಡು ಇದ್ದೋಗ್ಬಿಟ್ಟಿದ್ದಾರೆ ಇವನು. ಅವರು ಟ್ರ್ಯಾಕಿಂದ ಹಿಂದೆ ದಾರಿನಲ್ಲಿ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸದ್ಯ ಕೆಟ್ಟ ಕಡೆ. ಸರಿ, ನಿಜವಾಗಿ ಏನು ಗಲಾಟೆ ಸರ್ ಅದಾಗಿರೋದು 3 ವರ್ಷದಿಂದ? 3 ಬಸ್ ಸ್ಟ್ಯಾಂಡಲ್ಲಿ ಯಾರೋ ಕಿಡಿಗೇಡಿಗಳು, ಅವರು ಕೋಲಾರನವರು ಯಾರೋ ಹೊಡೆದಾಡಿರೋ ಸರ್. ಯಾವುದೋ ಹುಡುಗಿ ಗಲಾಟೆ ಅಂತೆ. ಕೋಲಾರದಲ್ಲಿ ಅರಳ್ಳಿ, ಕೋಲಾರ ಪಕ್ಕದಲ್ಲಿ ಅರಳ್ಳಿ ಅಂತ ಒಂದು ಗ್ರಾಮ ಇದೆ ಸರ್. ಆ ಗ್ರಾಮದವರು ಮತ್ತು ಇವರು ನಮ್ಮ ಟೇಕಲ್ ಇವರು ಹೊಡೆದಾಡಿರೋದು ಮಧ್ಯದಲ್ಲಿ. ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮ್ರಾದಲ್ಲಿ ಇವನು ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಇವನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದರು ನಮ್ಮ ಪೊಲೀಸರು, ಕೋಲಾರ ಟೌನ್ ಸ್ಟೇಷನ್ ಪೊಲೀಸರು. ಆಮೇಲೆ ಅವಾಗ ಬಂದು ಎಲ್ಲ ವಿಚಾರ ಮಾಡಿದ್ವಿ. ಇವನು ಅದರಲ್ಲಿ CC ಕ್ಯಾಮ್ರಾದಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಸರಿ ಆಯಿತು, ಕೇಸ್ ಮಾಡಿದ್ರು. ಮತ್ತು ಬೇಲ್ ಕೊಡಿಸಿದ್ವಿ. ಮತ್ತು ಅವನ ಎಜುಕೇಷನ್ ಇತ್ತು, ITI ಇಂದ 4 ತಿಂಗಳಿತ್ತು. 4 ತಿಂಗಳು ITI ಮುಗೀತು. ತಿರುಗಿಲ್ ಬೇಡ ಅಂತ ಬೆಂಗಳೂರಿಗೆ ಹಾಕ್ಬಿಟ್ಟಿವಿ ಸರ್. ಅವನು ಅರವಿಂದ್ ಟೊಯೋಟೋ ಬಿಡದಿನಲ್ಲಿ ಇದೆಯಲ್ಲ ಸರ್, ಅಲ್ಲಿ ಅಲ್ಲಿ ಅಪ್ರೆಂಟಿಸ್ ಮಾಡೋಕ್ಕೆ ಅಂತ ಅಲ್ಲಿ ಹಾಕಿದ್ವಿ. 1 ವರ್ಷ ಅಲ್ಲೇ ಇದ್ದ ಸರ್ ಅವನು. ಬರೀ ಈಗಾಗಲೇ ಬಂದು 3 ತಿಂಗಳಾಗಿದೆ ಸರ್ ಇಲ್ಲಿ ಮನೆಗೆ ಬಂದು 3 ತಿಂಗಳಿಂದ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾನೆ ಅಷ್ಟೇ. ಈ ಥರ ಮಾಡಿದ್ದಾರೆ.